ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇಲ್ಲಿ ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಕಪ್ ದೊಡ್ಡ ಕಪ್ನಲ್ಲಿ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೇನೆ. 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಇವತ್ತು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಕಲಸಿ ಒಂದು ದೋಸೆ ಮಾಡೋಣ. ಇನ್ಸ್ಟೆಂಟ್ ಆದಂತಹ ದೋಸೆ, ಅಂದರೆ ಬೇಗ ರೆಡಿ ಆಗುವಂಥದ್ದು ರೀ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನು ಇದಕ್ಕೆ ಒಂಚೂರು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ರೀ, ಸ್ವಲ್ಪನೇ, ಅಂದರೆ ಹಿಟ್ಟು ಸಪ್ಪೆ ಇರುತ್ತಲ್ಲ ಉಪ್ಪು. ಇದಕ್ಕೆ ನಾನು ಇವಾಗ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ನೀರಲ್ಲೇ ಕಲಿಸ್ಕೊಳ್ಳೋಣ. ಇವಾಗ ನಾನಿಲ್ಲಿ 1 ಬೌಲ್ನಷ್ಟು ನೀರನ್ನು ತೊಗೊಂಡಿದ್ದೇನೆ ರೀ. ಇದಕ್ಕೆ ಹಾಕಿ ಕಲಿಸ್ಕೊಳ್ಳೋಣ. ನಾನು ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಮಜ್ಜಿಗೆ ಬರುತ್ತೆ ನೋಡಿರಿ, ಅದು ಮಜ್ಜಿಗೆ ಹಾಕ್ದ್ರೂ ಆಗುತ್ತೆ. ಮತ್ತು ಇಲ್ಲಿಲ್ಲ ಅಂತಂದರೆ ಇದು ನೀವು ಎಲ್ಲನೂ ತೆಳುವಾಗಿ ಮಜ್ಜಿಗೆನ ಹಾಕ್ಕೋಬೋದು. ಇಲ್ಲ ಅಂತಂದರೆ ಬರೀ ನೀರಲ್ಲೂ ಕಲಿಸ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇದು ನಾನ್ ಸ್ಟಿಕ್ ತವಾನ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ತವ ಚೆನ್ನಾಗಿ ಬಿಸಿ ಮಾಡಬೇಕ್ರಿ. ಇವಾಗ ನೋಡಿರಿ, ಇದನ್ನು ನಾನು ಈ ಥರನೇ ದೋಸೆ ಬ್ಯಾಟ್ರ್ ಥರನೇ, ಅಂದರೆ ದೋಸೆ ಬ್ಯಾಟ್ರಕ್ಕೆಲ್ಲ ಸ್ವಲ್ಪ ನೀರಿನಲ್ಲಿ ನೋಡ್ಬೋದು ಈ ಥರ ನಮ್ಮದು ಜಾರುತ್ತೆ. ಅಂದರೆ ನಾನಿಲ್ಲಿ ಈ ಬೌಲ್ನಿಂದ ನೋಡಿರಿ 2 ಬೌಲ್ನಷ್ಟು ತೊಗೊಂಡಿದ್ದೆ. ಇದರಲ್ಲಿ ಅಂದರೆ ಫಸ್ಟ್ 1 ಬೌಲ್ ಹಾಕಿದೆ, ಆಮೇಲೆ ಅರ್ಧ ಬೌಲನ್ನು ಹಾಕಿದ್ದೀನಿ. ಇನ್ನೂ ಇಷ್ಟು ನೀರು ಉಳಿದಿದೆ, ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ಇದಕ್ಕೆ ನೋಡಿರಿ, ನಾವು ನಮ್ಮದು ತವ ಚೆನ್ನಾಗಿ ಬಿಸಿ ಆದಾಗೆ ನಾವು ಇದನ್ನು ದೋಸೆಯನ್ನು ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ರೀ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಅಂದರೆ ಸ್ವಲ್ಪ ದೋಸೆ ಬ್ಯಾಟ್ರಕ್ಕಿಂತ ಸ್ವಲ್ಪ ತೆಳುವಾಗಿಯೇ ನಮ್ಮದು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 2 ಬೌಲ್ನಷ್ಟು ನೀರು ಇಟ್ಕೊಂಡು ನೋಡಿರಿ, 1.5 ಬೌಲ್ನಷ್ಟು ಫಸ್ಟ್ ಹಾಕಬೇಕು. ಆಮೇಲೆ ನೋಡಿಬಿಟ್ಟು ಇದಕ್ಕೆ ಹಾಕ್ಕೊಂಡ್ರೆ ನಮ್ಗೆ ದೋಸೆ ಚೆನ್ನಾಗಿ ಬರುತ್ತೆ ರೀ. ಇವಾಗ ನಮ್ಮದು ದೋಸೆ ಹಂಚು ಚೆನ್ನಾಗಿ ಬಿಸಿ ಆಗಿದೆ ನೋಡ್ಬೋದು ರೀ. ಇವಾಗ ನಾನು ಇದನ್ನು ನಾವೇನು ಬ್ಯಾಟರ್ ಮಾಡ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕ್ಕೋತಾ ಇದ್ದೇನೆ. ಇದರ ಮೇಲೆ ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಹಾಕ್ಕೋಬೋದು ರೀ. ಅಂದರೆ ಇದು ಸ್ವಲ್ಪ ಹಾಕಿಬಿಟ್ಟು ಈ ಥರನೇ ಇದು ಮಾಡಿದ್ರೆ ಸಾಕ್ರಿ, ನಮಗೆ ದೊಡ್ಡದಾಗಿ ದೋಸೆ ರೆಡಿ ಆಗುತ್ತೆ. ಇವಾಗ ಇದನ್ನು ನಾವು ದೋಸೆ ಹಾಕಿದ್ಮೇಲೆ ನೋಡಿರಿ, ಇದನ್ನು ಮುಚ್ಚಿ ನಾವು ಒಂದು 30 ಸೆಕೆಂಡ್ ಥರ ಇದನ್ನೇ ನಾವು ಈ ಥರ ಮುಚ್ಚಿ ಬೇಯಿಸೋಣ. ಇವಾಗ ನಮ್ಮದು ದೋಸೆ ನೋಡೋಣ್ರಿ. ಇವಾಗ ನೋಡ್ಬೋದು ನಮ್ಮದು ದೋಸೆ ರೆಡಿ ಆಗಿದೆ. ಈ ಥರ ಸೈಡಲ್ಲಿ ನೋಡ್ಬೋದು ರೀ, ಈ ಥರನೇ ಪೇಪರ್ ಥರನೇ ನಮ್ಮದು ನಿಂತ್ಕೊಂಡಿದೆ, ಅಂದರೆ ಇದು ರೆಡಿ ಆಗಿದೆ ಅಂತ ಅರ್ಥ. ಇವಾಗ ನೋಡೋಣ್ರಿ, ಈ ಕಡೆ ನಾನು ಇವಾಗ ಇದೊಂದು 30 ಸೆಕೆಂಡ್ ಹಂಗೆ ಬಿಟ್ಟಿದ್ದೇನೆ. ಇವಾಗ ನಮ್ಮದು ರೆಡಿ ಆಗಿದೆ ರೀ. ಈಗ ಕೆಲವೊಂದು ಸರ್ತಿ ಮುದ್ದೆ ಅದು ಬೇಡ ಅಂತ ಅನ್ನೋರು ಈ ಥರನೇ ಮಾಡ್ಕೊಂಡ್ರೆ ತುಂಬ ಈಸಿ, ಸುಲಭವಾಗಿರುತ್ತೆ ರೀ. ಅಂದರೆ ಈಗ ನಮಗೆ ಒಂದು ಸರ್ತಿ ಬೇಗ ಏನರೆ ಬ್ರೇಕ್ಫಾಸ್ಟ್ ಆಗಬೇಕಂತ ಅಂದರೆ ಈ ಥರನೇ ಸ್ವಲ್ಪ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ನಾನೀಗ ಇಲ್ಲಿ 2ನೇದನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಬಿಟ್ಟು ಇದನ್ನು ಈ ಥರ ತಿರುಗಿಸ್ತೀರ ಸಾಕ್ರಿ. ನೋಡ್ಬೋದು ನಮಗೆ ತುಂಬ ಚೆನ್ನಾಗಿ ದೋಸೆ ರೆಡಿ ಆಗುತ್ತೆ, ಆರೋಗ್ಯವಾದಂಥ. ಇವಾಗ ಇದನ್ನು ಇದೇ ಥರನೇ ಮುಚ್ಚಿಬಿಟ್ಟು ಬೇಯಿಸೋಣ. ಇವಾಗ ನೋಡ್ಬೋದು ರೀ, ನಮ್ಮದಿದು ತೆಗ್ದಿದ್ದೀನಿ. ಮತ್ತು ಇದನ್ನು ಈ ಥರನೇ ನಾವು ಇದನ್ನು ಈ ಥರನೇ ಹಾಕೊಂಡು ನೋಡಿ ಬೆಂದಿದೆ ನಮ್ಮದು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಇದು ನಾನು ಸೊಪ್ಪಿನ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ರೀ. ಅಂದರೆ ಅದು ಅನ್ನಕ್ಕೆ, ಸಾರಿಗೆ ಮತ್ತು ಅನ್ನದ ಜೊತೆಗೆ ಮತ್ತು ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ. ಹಾಗಾಗಿ ನಾನು ಇದರ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೋಡ್ಬೋದು ತುಂಬ ಒಂದು ಸಾಫ್ಟಾಗಿ, ಅಂದರೆ ತುಂಬ ಮೆತ್ತಗಾಗಿ ಬರ್ತದೆ ನೋಡಿರಿ ದೋಸೆ. ತುಂಬ ಈಗ ನೋಡಿರಿ, ಈ ಥರ ಒಂದು ಮುಷ್ಟಿಯಲ್ಲಿ ಹಿಡಿದ್ರೆ ಈ ಥರ ನಿಮಗೆ ಇದು ದೋಸೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡ್ಬೋದು 2 ದೋಸೆಯನ್ನು ಹಾಕಿದ್ದೇನೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.